ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 55, ಪುಟ ಸಂಖ್ಯೆ 321. ಇವತ್ತಿನ ಗ್ರಂಥ ಪಠಣವನ್ನು ಗುರು ವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಅಂತೆಯೇ ಮನುಷ್ಯ ತನ್ನ ಇಡೀ ಜೀವನವನ್ನು ಇತರರಲ್ಲಿ ಏನು ದೋಷವಿದೆ ಎಂದು ಹುಡುಕುವುದರಲ್ಲೇ ಕಳೆಯುತ್ತಾನೆ. ಎಲ್ಲಿ ಕೆಟ್ಟದು ನಡೆಯುತ್ತಿದೆ, ಎಲ್ಲಿ ಯಾವುದು ಸರಿಯಿಲ್ಲ, ಹೀಗೆ ಬೇರೆಯವರ ದೋಷಗಳನ್ನು ಎಷ್ಟು ಗಮನಿಸಿದರೂ ಅವನಿಗೆ ಅವುಗಳನ್ನು ನಿವಾರಿಸಲು ಆಗುವುದಿಲ್ಲ. ತನ್ನ ದೋಷಗಳನ್ನೇ ನಿವಾರಿಸಿಕೊಳ್ಳಲಾಗದವನಿಗೆ ಇನ್ನೊಬ್ಬರ ದೋಷಗಳನ್ನು ನಿವಾರಿಸಲು ಹೇಗೆ ಸಾಧ್ಯ? ಹಾಗಾಗಿ ಮನುಷ್ಯ ತನ್ನ ಜೀವನವನ್ನು ಮತ್ತೊಬ್ಬರ ದೋಷಗಳನ್ನು ತೆಗೆದುಹಾಕುವ ಪ್ರಯತ್ನದಲ್ಲಿ ಕಳೆಯಬಾರದು. ಮನುಷ್ಯ ಅಂತರ್ಮುಖಿಯಾಗಬೇಕು. ಅವನು ತನ್ನೊಳಗಿನ ದೋಷಗಳನ್ನು ಹುಡುಕಬೇಕು. ಅವನ ಮನಸ್ಸಿನೊಳಗಿನ ಕತ್ತಲನ್ನು ಹೊರಹಾಕಲು ಪ್ರಯತ್ನಿಸಬೇಕು. ಇದು ಮಾಡಲು ಸಾಧ್ಯವಿರುವ ಸುಲಭವಾದ ಕೆಲಸ. ಮನುಷ್ಯನಿಗೆ ತನ್ನ ದೋಷಗಳನ್ನು ತೆಗೆದುಹಾಕಲು ಸುಲಭವೇಕೆಂದರೆ ಅವುಗಳು ಅವನ ಹತ್ತಿರವೇ ಇವೆ. ಹಾಗಾಗಿ ಅವುಗಳನ್ನು ತೆಗೆದುಹಾಕುವುದು ಸುಲಭ. ತನ್ನ ದೋಷಗಳ ನಿವಾರಣೆ ಮಾಡಬೇಕೇ ಹೊರತು ಇತರರದ್ದಲ್ಲ. ಯಾಕೆಂದರೆ ಆ ಕೆಲಸವನ್ನು ಈ ಕೆಲಸದಷ್ಟು ಚೆನ್ನಾಗಿ ಮಾಡಲು ಅವನಿಗಾಗಲಿಕ್ಕಿಲ್ಲ. ಇಂತಹ ವಿಚಾರಗಳಿಂದ ಅವನಿಗೆ ಅವನ ಜೀವನ ಎಷ್ಟು ಅಲ್ಪ ಆಯುಷ್ಯವುಳ್ಳದೆಂದು ಮನವರಿಕೆಯಾಗುತ್ತದೆ. ಅಂದರೆ ತಾನು ತನ್ನ ಬಹುಮೂಲ್ಯ ಸಮಯವನ್ನು ಇತರರ ದೋಷ ಹುಡುಕುವುದರಲ್ಲೇ ಕಳೆಯಬಾರದು. ಆ ಮಿಂಚು ಹುಳಗಳ ಹಾಗೆ ತನ್ನ ದೋಷಗಳನ್ನು ಹೋಗಲಾಡಿಸಿದಾಗ ಅಲ್ಲಿ ಜ್ಞಾನದ ಬೆಳಕು ಉಂಟಾಗಿ ತನ್ನಿಂದ ತಾನೇ ಪ್ರಪಂಚದ ಕತ್ತಲು ನಿವಾರಣೆಯಾಗುತ್ತದೆ ಎಂಬ ಮಾತಿನ ಅರ್ಥವಾದಾಗ ತನ್ನ ಅಲ್ಪಾಯುಷ್ಯ ಜೀವನದ ಮಹತ್ವ ಅವನಿಗೆ ಅರಿವಾಗುತ್ತದೆ. ಆಗ ಪ್ರಪಂಚದ ಕತ್ತಲಿನ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನ ಸುತ್ತಲಿನ ಕತ್ತಲನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಾನೆ. ಆಗ ಪ್ರಪಂಚದಲ್ಲಿ ಕತ್ತಲಿದ್ದರೂ ಅವನ ಸುತ್ತ ಖಂಡಿತವಾಗಿಯೂ ಬೆಳಕು ಇರುತ್ತದೆ. ತನ್ನ ಆತ್ಮದೀಪವನ್ನು ಬೆಳಗಿಸಿಕೊಳ್ಳುವ ಮೊದಲು ಮನುಷ್ಯನಿಗೆ ತನ್ನೊಳಗೆ ಹೋಗಿ ಅಂತರ್ಮುಖಿಯಾಗಿ ಆಲೋಚಿಸಲು, ತನ್ನ ಆತ್ಮದ ಮಹತ್ವವನ್ನು ಅರಿತುಕೊಳ್ಳಲು ಒಂದು ಶಾಂತವಾದ ವಾತಾವರಣದ ಅವಶ್ಯಕತೆ ಇದೆ. ಆತ್ಮದ ಮಹತ್ವ ಅರಿತ ನಂತರ ತನ್ನ ಆತ್ಮಕ್ಕೆ ಹತ್ತಿರವಾಗಲು ಸಾಧ್ಯವಾಗುತ್ತದೆ. ಈ ಅಧ್ಯಯನ ಪ್ರಕ್ರಿಯೆ ಮುಂದುವರಿದಂತೆ ಅವನ ಆತ್ಮದೊಂದಿಗಿನ ಆತ್ಮೀಯತೆ ಬೆಳೆಯಲಾರಂಭಿಸಿ ಆತ್ಮದ ಪ್ರಕಾಶವೆಷ್ಟಿದೆ ಎಂದು ಅವನಿಗೆ ತಿಳಿಯುತ್ತದೆ. ಆನಂತರ ವಿಶ್ವಜ್ಞಾನವನ್ನು ಒಳಗಿನಿಂದ ಪಡೆಯಲಾರಂಭಿಸುತ್ತಾನೆ. ನನಗೆ ಒಮ್ಮೆಲೆ ನನ್ನ ಸದ್ಗುರುವಿನ ಇರುವಿಕೆಯು ನನ್ನ ಕಣಕಣದಲ್ಲಿ ಪ್ರಜ್ವಲವಾಗಿ ಹೊತ್ತಿಕೊಂಡಂತೆ ಅನ್ನಿಸಿತು. ಇವತ್ತು ಗುರುದೇವರು ಪ್ರಪಂಚದ ದೊಡ್ಡ ರಹಸ್ಯವನ್ನು ಮಿಂಚುಹುಳದ ಮಾಧ್ಯಮದಿಂದ ತಿಳಿಸಿಕೊಟ್ಟಿದ್ದರು. ನನ್ನ ಗುರುದೇವರು ನಿಜವಾಗಿ ದಯಾಳು. ಅವರು ತಮ್ಮ ಸಂದೇಶಗಳನ್ನು ವಿವಿಧ ಮಾಧ್ಯಮಗಳ ಮೂಲಕ ನನಗೆ ವಿವರಿಸಿ ತಿಳಿಸಿಕೊಡುತ್ತಿದ್ದರು. ನಾನು ಎಷ್ಟು ಜ್ಞಾನವನ್ನು ಪಡೆಯಲು ಸಾಧ್ಯ ಅಥವಾ ಪಡೆಯಲು ಸಾಧ್ಯವಿಲ್ಲವೆಂಬುದರ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಅವರು ಜ್ಞಾನವನ್ನು ನೀಡುವ ಕಾರ್ಯವನ್ನು ಮುಂದುವರಿಸುತ್ತಲೇ ಇದ್ದರು. ಹೇಗೆಂದರೆ ಅವರ ಜೀವನದ ಗುರಿ ಕೇವಲ ಜ್ಞಾನವನ್ನು ನೀಡುವುದೆಂಬಂತೆ ಅವರ ಜೀವನದ ಉದ್ದೇಶವೇ ಇದಾಗಿತ್ತು. ಅವರು ಜೀವನದಲ್ಲಿ ಪಡೆಯಬೇಕಾದುದನ್ನೆಲ್ಲ ಪಡೆದಿದ್ದರಿಂದ ಪಡೆದುಕೊಳ್ಳುವಂತಹದ್ದು ಯಾವುದು ಬಾಕಿ ಇರಲಿಲ್ಲ. ಹಾಗಾಗಿ ತಮ್ಮ ಜೀವನದಲ್ಲಿ ಪಡೆದದ್ದೆಲ್ಲವನ್ನು ಸಂತೋಷದಿಂದ ಹಂಚುತ್ತಿದ್ದರು. ಹೀಗೆ ಯೋಚಿಸುತ್ತಾ ಕತ್ತಲು ಕರಗಿ ಹೋದದ್ದೇ ಗೊತ್ತಾಗಲಿಲ್ಲ. ಎಷ್ಟು ಹೊತ್ತು ಎಚ್ಚರವಿದ್ದೆ, ಎಷ್ಟು ಹೊತ್ತಿಗೆ ಕಣ್ಣು ಮುಚ್ಚಿ ನಿದ್ದೆ ಹೋದೆ ಎಂಬುದರ ಬಗ್ಗೆ ಅರಿವೇ ಇರಲಿಲ್ಲ. ಮರುದಿನ ಬೆಳಗ್ಗೆ ಪಕ್ಷಿಗಳೆಲ್ಲ ಬಹಳಷ್ಟು ಗದ್ದಲವನ್ನು ಉಂಟು ಮಾಡುತ್ತಿದ್ದವು. ಅವುಗಳೆಲ್ಲ ಏಕೆ ಅಷ್ಟೊಂದು ಚಿಲಿಪಿಲಿ ಗುಟ್ಟುತ್ತಿದ್ದವೆಂದು ಹೊರಗಡೆ ನೋಡಿದೆ.
ಗುರುದೇವರು ಧ್ಯಾನದಿಂದ ಹೊರಬಂದು ಅಲ್ಲೇ ಎದುರು ಮರದ ಅಡಿಯಲ್ಲಿ ಮೌನಿಯಾಗಿ ಕುಳಿತಿದ್ದರು. ಪಕ್ಷಿಗಳೆಲ್ಲ ಅವರ ಸುತ್ತಲೂ ಸೇರಿಕೊಂಡಿದ್ದವು. ಪಕ್ಷಿಗಳೆಲ್ಲ ಅವರೊಂದಿಗೆ ಯಾವುದೋ ಮಾತುಕತೆಯಲ್ಲಿ ತೊಡಗಿರುವಂತೆ ಕಾಣುತ್ತಿತ್ತು. ಅದು ತುಂಬ ಮನೋಹರವಾದ ದೃಶ್ಯವಾಗಿತ್ತು. ಅವುಗಳು ಏನು ಮಾತನಾಡುತ್ತಿರಬಹುದೆಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದೆ. ಅವುಗಳು ಅವರನ್ನು ಏನೋ ಕೇಳುತ್ತಿರುವಂತೆ ತೋರುತ್ತಿತ್ತು. ನಾನು ಹೊರಗೆ ಬಂದು ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದೆ. ಗುರುದೇವರು, ಈ ಎಲ್ಲ ಪಕ್ಷಿಗಳು ನನ್ನಿಂದ ಮೋಕ್ಷದ ಜ್ಞಾನವನ್ನು ಕಲಿಯಲು ಇಚ್ಛಿಸುತ್ತಿವೆ. ಆ ಜ್ಞಾನವನ್ನು ಪಡೆಯಲು ಇದು ಸೂಕ್ತ ಸಮಯವಲ್ಲವೆಂದು ನಾನು ಅವುಗಳಿಗೆ ವಿವರಿಸುತ್ತಿದ್ದೇನೆ. ಅವುಗಳು ತಮ್ಮ ಈಗಿನ ಪಕ್ಷಿಯೋನಿಯಲ್ಲಿ ಈ ಜ್ಞಾನವನ್ನು ಪಡೆದು ಏನು ಮಾಡಲು ಸಾಧ್ಯ? ಅವುಗಳು ಮನುಷ್ಯ ಜನ್ಮವನ್ನು ಪಡೆಯುವವರೆಗೆ ಬಹಳ ದೊಡ್ಡ ಪ್ರಯಾಣ ಮಾಡಬೇಕು. ಆನಂತರ ಮನುಷ್ಯ ಯೋನಿಯಲ್ಲಿಯೂ ಬಹಳ ದೊಡ್ಡ ಪ್ರಯಾಣವನ್ನು ಕೈಗೊಳ್ಳಬೇಕು. ಆದರೆ ಈ ಪಕ್ಷಿಗಳು ನನ್ನ ಈ ಮಾತುಗಳನ್ನು ಒಪ್ಪಲು ತಯಾರಿಲ್ಲ ಎಂದರು. ಹಾಗೆಯೇ ಪುನಃ ಗುರುದೇವರು ಆ ಪಕ್ಷಿಗಳಿಗೆ ವಿವರಿಸುವುದನ್ನು ಮುಂದುವರಿಸಿದರು. ನೋಡಿರಪ್ಪ, ಆತ್ಮವು ತನ್ನ ಜಿಜ್ಞಾಸೆಯಿಂದಾಗಿ ಪರಮಾತ್ಮನಿಂದ ಬೇರ್ಪಟ್ಟು ಬಾಹ್ಯ ಲೋಕಕ್ಕೆ ಅಂದರೆ ಪರಮಾತ್ಮನಿಂದ ಹೊರಗೆ ಬಂದ ಕಾರಣದಿಂದಾಗಿ ಕೀಟ, ಜೀವಜಂತು, ಪ್ರಾಣಿ, ಪಕ್ಷಿ ಹೀಗೆ ಸಾವಿರಾರು ಯೋನಿಗಳಲ್ಲಿ ಜೀವನದ ಪ್ರಯಾಣ ಮಾಡುತ್ತವೆ. ನಂತರ ಪ್ರತಿ ಹುಟ್ಟಿನಲ್ಲಿ ಆತ್ಮವು ಈ ಹುಟ್ಟು ಸಾವಿನ ಚಕ್ರದಿಂದ ಕಳಚಿಕೊಂಡು ಪುನಃ ಪರಮಾತ್ಮನನ್ನು ಸೇರಲು ಬಯಸುತ್ತಿರುತ್ತದೆ. ಹುಟ್ಟು ಸಾವಿನ ಚಕ್ರವನ್ನು ತಿರುಗಿಸುವ ಪರಮಾತ್ಮನ ಅಂಶವೇ ಆತ್ಮ. ಪರಮಾತ್ಮ ಆ ಚಕ್ರವನ್ನು ತಿರುಗಿಸುವವನಾದರೂ ಪರಮಾತ್ಮ ಆ ಚಕ್ರದ ಅಂಶವಲ್ಲ. ಪರಮಾತ್ಮ ಈ ಪ್ರಾಕೃತಿಕ ಜೀವನ ಚಕ್ರಕ್ಕೆ ಮೀರಿದ ಶಕ್ತಿ. ಹೀಗೆ ಆತ್ಮ ತಪ್ಪಾಗಿ ಈ ಜೀವನ ಚಕ್ರದಲ್ಲಿ ಸಿಲುಕಿ ಇಷ್ಟವಿಲ್ಲದೆ ಜೀವನದೊಂದಿಗೆ ಸೇರಿಕೊಳ್ಳುತ್ತದೆ. ಅದು ಜೀವಿಸುತ್ತಾ ಜೀವನದ ಮೇಲಿನ ಆಸೆಯನ್ನೇ ಅದರ ಗುರಿಯನ್ನಾಗಿಸಿಕೊಳ್ಳುತ್ತದೆ. ಹಾಗೆಯೇ ಆಗಾಗ್ಗೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮ ಪಡೆಯುತ್ತಿರುತ್ತದೆ. ಇಷ್ಟವಿಲ್ಲದಿದ್ದರೂ ಈ ಜೀವನ ಚಕ್ರವನ್ನು ಬಿಡಲು ಅದಕ್ಕೆ ಆಗುವುದಿಲ್ಲ. ಮನುಷ್ಯ ರೂಪವನ್ನು ಪಡೆಯುವ ಮೂಲಕ ಜೀವನ ಚಕ್ರದಿಂದ ಕಳಚಿಕೊಳ್ಳುವ ಮಾರ್ಗವನ್ನು ಅದು ಕಂಡುಕೊಳ್ಳುತ್ತದೆ. ಆತ್ಮಕ್ಕೆ ಇದರ ಅರಿವಿದೆ. ಆದ್ದರಿಂದ ನೀವು ಪಕ್ಷಿಗಳು ಒಂದೇ ಗುರಿಯನ್ನು ಹೊಂದಿದ್ದೀರಿ. ಹೇಗಾದರೂ ಮಾಡಿ ಮನುಷ್ಯ ರೂಪವನ್ನು ಪಡೆದ ಕೂಡಲೇ ಮೋಕ್ಷವನ್ನು ಪಡೆಯಬೇಕೆಂದು ಇಚ್ಛಿಸುತ್ತಿರುವಿರಿ. ಆದರೆ ಮನುಷ್ಯ ಯೋನಿಯಲ್ಲೂ ತಕ್ಷಣ ಮೋಕ್ಷ ಪ್ರಾಪ್ತವಾಗುವುದಿಲ್ಲವೆಂಬುದು ನಿಮಗೆ ತಿಳಿದಿಲ್ಲ. ಅಲ್ಲಿ ಕೂಡ ಮತ್ತೆ ಮತ್ತೆ ಜನ್ಮವನ್ನು ಪಡೆಯಬೇಕಾಗುತ್ತದೆ. ಹೀಗೆ ಆತ್ಮವು ಪುನಃ ಮನುಷ್ಯ ಯೋನಿಯಲ್ಲಿ ಸಿಲುಕಿಕೊಳ್ಳುತ್ತದೆ. ಮನುಷ್ಯ ರೂಪವನ್ನು ತಳೆಯಲು ಬಹಳ ರೂಪಗಳನ್ನು ತಳೆದು ಬಂದಾಗಲೂ ಒಂದು ಚಕ್ರವಿದೆ. ಆತ್ಮ ಬಹಳ ನಿಧಾನವಾಗಿ ಕ್ರಮಬದ್ಧವಾಗಿ ಉತ್ಕ್ರಾಂತಿಗೊಂಡು ಮನುಷ್ಯ ಯೋನಿಯಲ್ಲಿ ಬುದ್ಧಿಯೊಂದಿಗೆ ರೂಪ ತಳೆದು ಬರುತ್ತದೆ. ಒಮ್ಮೆ ಬುದ್ಧಿ ಇದ್ದರೆ ವಿಚಾರಗಳು ತನ್ನಿಂದ ತಾನೇ ಬರುತ್ತದೆ. ಹೀಗೆ ಆತ್ಮ ನಿಧಾನವಾಗಿ ಮನುಷ್ಯ ಯೋನಿಯಲ್ಲಿ ವಿಕಸನಗೊಳ್ಳುತ್ತಾ ಹೋಗುತ್ತದೆ. ಆತ್ಮವು 7 ಜನ್ಮವನ್ನು ಮಾನವ ಯೋನಿಯಲ್ಲೂ ಪಡೆಯಬೇಕಾಗುತ್ತದೆ. ಪ್ರಥಮವಾಗಿ ಆತ್ಮವು ಮನುಷ್ಯ ರೂಪಿಯಾಗಿ ಯಾವುದಾದರೂ ದರಿದ್ರ ಮನುಷ್ಯನ ಮನೆಯಲ್ಲಿ ಜನ್ಮ ತಳೆಯುತ್ತದೆ. ಆ ಜನ್ಮದಲ್ಲಿ ಅದು ದಿನಕ್ಕೆ ಸರಿಯಾಗಿ 2 ಬಾರಿ ಭೋಜನ ಸಿಕ್ಕರೆ ಸಾಕು ಎಂದು ಬಯಸುತ್ತದೆ. ಅದರ 2ನೇ ಜನ್ಮದಲ್ಲೂ ಒಳ್ಳೆಯ ಊಟ ದೊರೆಯಬೇಕೆಂದು ಅದರ ಇಚ್ಛೆಯಾಗಿರುತ್ತದೆ. ಆತ್ಮಕ್ಕೆ ಮರುಜನ್ಮಗಳಲ್ಲಿ ಬೇರೆ ಬೇರೆ ಇಚ್ಛೆಗಳಿರುತ್ತದೆ. ಆನಂತರ ಒಂದು ಮಧ್ಯಮ ವರ್ಗದ ಮನೆಯಲ್ಲಿ ಜನ್ಮ ಪಡೆಯುತ್ತದೆ. ಆನಂತರ ಜನ್ಮದಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಪಡೆಯಲು ಇಚ್ಛಿಸುತ್ತದೆ. ಇಷ್ಟೆಲ್ಲ ಆದರೂ ಆತ್ಮಕ್ಕೆ ತೃಪ್ತಿ ಉಂಟಾಗುವುದಿಲ್ಲ. ಆನಂತರ ಅತಿ ಶ್ರೀಮಂತನ ಮನೆಯಲ್ಲಿ ಜನ್ಮ ಪಡೆಯುತ್ತದೆ. ಅಲ್ಲೂ ಆತ್ಮಕ್ಕೆ ತೃಪ್ತಿ ಎಂಬುದು ಆಗುವುದಿಲ್ಲ. ಅಲ್ಲಿ ಐಶ್ವರ್ಯ ಮತ್ತು ಭೌತಿಕ ವಸ್ತುಗಳು ಶಾಶ್ವತ ಸುಖವನ್ನು ಕೊಡುವುದಿಲ್ಲವೆಂಬ ಮನವರಿಕೆ ಅದಕ್ಕುಂಟಾಗುತ್ತದೆ. ಪುನಃ ಅದು ಶಾಶ್ವತ ಸುಖವನ್ನು ಹುಡುಕುತ್ತಾ ಇನ್ನೊಂದು ಜನ್ಮವನ್ನು ಪಡೆದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತದೆ. ಒಬ್ಬ ಸದ್ಗುರುವಿನ ಅನುಗ್ರಹ ಹಾಗೂ ದಯೆಯಿಂದಾಗಿ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಉಂಟಾಗಿ ನಾನು ಒಂದು ಆತ್ಮವೆಂಬ ನಿಜ ಅರಿವು ಮೂಡುತ್ತದೆ. ಅದರ ಅರಿವು ಹೆಚ್ಚಾಗುತ್ತಿದ್ದ ಹಾಗೆ ಅದು ಜಾಗೃತಗೊಳ್ಳುತ್ತದೆ. ಹಾಗೆಯೇ ಬಾಹ್ಯದ ಎಲ್ಲ ಭೌತಿಕ ಜಗತ್ತಿನಿಂದ ವಿಮುಕ್ತಿಗೊಳ್ಳುತ್ತದೆ. ಆನಂತರ ಕೇವಲ ಆತ್ಮಜ್ಞಾನವನ್ನು ಪಡೆಯುವುದರಿಂದ ಮಾತ್ರ ಆನಂದವನ್ನು ಅನುಭವಿಸುತ್ತದೆ.
ಅದು ಧ್ಯಾನ ಸಾಧನೆಯನ್ನು ಮಾಡುತ್ತಾ ಜೀವನ ಕಾಲದಲ್ಲೇ ಮೋಕ್ಷವನ್ನು ಪಡೆಯುತ್ತದೆ. ಜೀವಿತ ಕಾಲದಲ್ಲೇ ಮೋಕ್ಷವನ್ನು ಪಡೆದ ಆತ್ಮ ಸಂಪೂರ್ಣವಾದ ಆಧ್ಯಾತ್ಮಿಕ ಮೃತ್ಯುವನ್ನು ಪಡೆಯುತ್ತದೆ. ಈ ರೀತಿಯಾಗಿ ಸಂಪೂರ್ಣ ಆಧ್ಯಾತ್ಮಿಕ ಮೃತ್ಯುವನ್ನು ಅನುಭವಿಸಿದ ಆತ್ಮ ಮೋಕ್ಷವನ್ನು ಪಡೆಯುತ್ತದೆ. ಈ ಸಂಪೂರ್ಣ ಆಧ್ಯಾತ್ಮಿಕ ಮೃತ್ಯುವೇ ಮನುಷ್ಯನ ಜೀವನದ ಉದ್ದೇಶವಾಗಿರುತ್ತದೆ. ಏಕೆಂದರೆ ಆಧ್ಯಾತ್ಮಿಕ ಮೃತ್ಯುವಿನಲ್ಲಿ ಮನುಷ್ಯ ಯೋನಿಯ ಜೀವನದ ಅಂತ್ಯ ಉಂಟಾಗುತ್ತದೆ. ಆಧ್ಯಾತ್ಮಿಕ ಮೃತ್ಯು ಮನುಷ್ಯ ಜೀವನದ ಸಂಪೂರ್ಣ ಮೃತ್ಯುವೇಕೆಂದರೆ ಆಗ ಪಡೆಯುವುದಕ್ಕಾಗಿ ಬಾಕಿ ಏನೇನೂ ಇರುವುದಿಲ್ಲ. ಮೃತ್ಯು 3 ಪ್ರಕಾರವಾಗಿ ಆಗುತ್ತದೆ. ಮೊದಲನೆಯದು ಅತಿ ಭೌತಿಕ ಮೃತ್ಯು. ಇದು ಅಸಮಯ ಮೃತ್ಯು ಅಥವಾ ಅಕಾಲ ಮೃತ್ಯು. ಅಸೌಖ್ಯದಿಂದಾಗಿ ವ್ಯಕ್ತಿಯ ಆಯುಷ್ಯ ಇನ್ನೂ ಮುಗಿಯದೆ ಉಂಟಾಗುವ ಮೃತ್ಯುವು ಅತಿಭೌತಿಕ ಮೃತ್ಯುವಾಗಿರುತ್ತದೆ. ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಹಾಗೂ ಆರೈಕೆ ಸಿಕ್ಕಿದರೆ ಈ ರೀತಿಯ ಮೃತ್ಯುವಿನಿಂದ ಅವನನ್ನು ಉಳಿಸಬಹುದು. ಹೆಚ್ಚಾಗಿ ಜನರು ಈ ರೀತಿಯ ಮೃತ್ಯುವಿನಿಂದ ಸಾಯುತ್ತಾರೆ. ಎರಡನೆಯ ವಿಧವಾದ ಮೃತ್ಯು ಆದಿದೈವಿಕ ಮೃತ್ಯು. ಈ ಮೃತ್ಯು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಆಗುತ್ತದೆ. ಕೆಲವು ದುರ್ಘಟನೆಗಳಿಂದಲೂ ಆಗುತ್ತದೆ. ಈ ಪ್ರಕರಣದಲ್ಲೂ ಮೃತ್ಯು ಆಕಸ್ಮಿಕವಾಗಿ ಒಮ್ಮಿಂದೊಮ್ಮೆಲೇ ಉಂಟಾಗುತ್ತದೆ. ಆದರೆ ವ್ಯಕ್ತಿಯ ಆಯುಷ್ಯ ಇನ್ನೂ ಬದುಕಲು ಬಾಕಿ ಇರುತ್ತದೆ. ವ್ಯಕ್ತಿಗೆ ಇನ್ನೂ ಬದುಕಬೇಕೆಂಬ ಬಯಕೆ ಇದ್ದಾಗ ಮೃತ್ಯು ಉಂಟಾಗುತ್ತದೆ. ಮೂರನೇ ವಿಧದ ಮೃತ್ಯು ಆಧ್ಯಾತ್ಮಿಕ ಮೃತ್ಯು. ಈ ಮೃತ್ಯು ಮಾನವ ಯೋನಿಯ ಸಮಗ್ರ ಮೃತ್ಯುವಾಗಿದೆ. ಈ ಮೃತ್ಯುವಿನ ನಂತರ ವ್ಯಕ್ತಿ ಪೂರ್ಣ ಮೋಕ್ಷವನ್ನು ಪಡೆಯುತ್ತಾನೇಕೆಂದರೆ ಈ ಮೃತ್ಯುವಿನ ನಂತರ ವ್ಯಕ್ತಿಗೆ ಇನ್ನೂ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಹಾಗೆಯೇ ಜೀವನದ ಯಾವುದೇ ಉದ್ದೇಶಗಳು ಬಾಕಿ ಇರುವುದಿಲ್ಲ. ಆದರೆ ಈ ವಿಧವಾದ ಮೃತ್ಯುವನ್ನು ಪಡೆಯಲು ಮನುಷ್ಯ ಹಲವಾರು ಜನ್ಮಗಳನ್ನು ಪಡೆದು ಬಂದಿರಬೇಕು. ಈ ವಿಧವಾದ ಮೃತ್ಯುವಿನಲ್ಲಿ ಮನುಷ್ಯ ತನ್ನ ಶರೀರದ ಮೇಲಿನ ಮೋಹವನ್ನು ಬಿಟ್ಟಿರುತ್ತಾನೆ. ಹೆಚ್ಚಿನ ಸಂತ ಮಹಾತ್ಮರು ಈ ವಿಧವಾದ ಮೃತ್ಯುವನ್ನು ಆಹ್ವಾನ ಮಾಡುತ್ತಿರುತ್ತಾರೆ. ಮೋಕ್ಷ ಪಡೆಯುವ ಮಾರ್ಗದಲ್ಲಿ ಶರೀರದ ಮೇಲಿನ ಮೋಹವು ಮೋಕ್ಷ ಪಡೆಯುವಲ್ಲಿ ಬಂಧಕವಾಗಬಾರದೆಂದು ಅವರು ತಮ್ಮ ಶರೀರವನ್ನು ತುಂಬ ದುರ್ಬಲ ಸ್ಥಿತಿಗೆ ಕೊಂಡು ಹೋಗುತ್ತಾರೆ. ಆಗ ಅವರ ಆತ್ಮ ಶರೀರವನ್ನು ತ್ಯಜಿಸುತ್ತದೆ. ಅವರಿಗೆ ಇನ್ನೊಂದು ಶರೀರದ ಅವಶ್ಯಕತೆ ಇಲ್ಲವಾದ್ದರಿಂದ ಅವರು ಅಂತಹ ಒಂದು ಮೃತ್ಯುವನ್ನು ಆಹ್ವಾನಿಸುತ್ತಾರೆ. ಅದಕ್ಕೆ ಅವರು ತಮ್ಮಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹಂಚುತ್ತಾರೆ. ಹೀಗೆ ಹಂಚಿ ಸ್ವಯಂ ಶಕ್ತಿಹೀನರಾಗುತ್ತಾರೆ. ಆನಂತರ ಅವರು ಬೇರೆಯವರ ಕಾಯಿಲೆಗಳನ್ನು ವಾಸಿ ಮಾಡುತ್ತಾರೆ. ಹಾಗೆಯೇ ಈ ವಾಸಿ ಮಾಡುವ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಇತರರ ಕಾಯಿಲೆಯನ್ನು ಅವರ ಶರೀರ ಪಡೆದುಕೊಳ್ಳುತ್ತದೆ. ಈ ರೀತಿಯಾಗಿ ಸಂತರು ದೊಡ್ಡ ಕಾಯಿಲೆಯಿಂದ ನರಳುತ್ತಾರೆ. ಈ ಮಾತನ್ನು ಹೀಗೆ ಹೇಳಬಹುದು: ಚಂದನದ ಅಗರಬತ್ತಿಯ ಹಾಗೆ ಅವರು ಕೊನೆ ಗಳಿಗೆಯವರೆಗೂ ಸ್ವಯಂ ಉರಿಯುವ ಮೂಲಕ ಸುಗಂಧವನ್ನು ಇತರರಿಗೆ ಪಸರಿಸುತ್ತಾರೆ. ಅವರು ಹೋದ ಮೇಲೂ ಅವರ ಸುಗಂಧ ಅದೇ ಸ್ಥಾನದಲ್ಲಿ ಬಹುಕಾಲ ಉಳಿದುಕೊಳ್ಳುತ್ತದೆ. ಈ ರೀತಿಯಾಗಿ ಇನ್ನೊಬ್ಬರಿಗೆ ನೆರವಾಗುವ ಶುದ್ಧ ಇಚ್ಛೆಯಿಂದ ಆತ್ಮವು ಮತ್ತೆ ಮತ್ತೆ ಜನ್ಮ ತಳೆಯುತ್ತದೆ. ಹೀಗೆ ಬೇರೆ ಆತ್ಮಗಳಿಗೆ ಸಹಾಯ ಮಾಡುವುದು ಅದರ ಸ್ವಭಾವವಾಗುತ್ತದೆ. ಆತ್ಮದ ಈ ನೆರವಾಗುವ ಗುಣದಿಂದಾಗಿ ಅದರ ಶರೀರದ ಸುತ್ತಲೂ ಒಂದು ದಿವ್ಯ ಪ್ರಭೆ ನಿರ್ಮಿತವಾಗುತ್ತದೆ. ಆ ಪ್ರಭೆ ಒಬ್ಬ ವ್ಯಕ್ತಿ ತನ್ನ ಶರೀರ ತ್ಯಾಗ ಮಾಡಿದ ಮೇಲೂ ಉಳಿಯುತ್ತದೆ. ಈ ಕಾರಣಕ್ಕಾಗಿ ಸಂತ ಮಹಾತ್ಮರ ಸಮಾಧಿಯ ಬಳಿ ನಾವು ಚೈತನ್ಯದ ಲಹರಿಯನ್ನು ವರ್ಷಗಟ್ಟಲೆ ಅನುಭವಿಸಬಹುದು. ಸಮಾಧಿಯಲ್ಲಿ ಇರಿಸಲಾದ ದೇಹವು ತನ್ನ ಜೀವಿತ ಕಾಲದಲ್ಲಿ ಲಕ್ಷಾಂತರ ಆತ್ಮಗಳೊಂದಿಗೆ ಜೋಡಣೆಯಲ್ಲಿದ್ದರಿಂದ ಅದರಲ್ಲಿ ಇನ್ನೂ ಚೈತನ್ಯದ ಲಹರಿ ಉಳಿದುಕೊಂಡಿರುತ್ತದೆ. ನಮ್ಮ ಆತ್ಮವು ಅಂತಹ ಚೈತನ್ಯ ಲಹರಿಯನ್ನು ಯಾವಾಗಲೂ ಅನುಭವಿಸಬಹುದು. ಆದ್ದರಿಂದಲೇ ಲಕ್ಷಾಂತರ ಆತ್ಮಗಳು ಅಂತಹ ಗುರುಗಳ ಸಮಾಧಿಯಲ್ಲಿ ಆತ್ಮಶಾಂತಿಯನ್ನು ಪಡೆಯುತ್ತಾರೆ. ಆತ್ಮ ಹೇಗೆ ಆತ್ಮಶಾಂತಿಯನ್ನು ಪಡೆಯುತ್ತದೆ ಎಂದರೆ, ಅಂತಹ ಸಮಾಧಿ ಬಳಿ ಬರುವಾಗ ನಮ್ಮ ಆತ್ಮದ ಅಸ್ತಿತ್ವ ಶೂನ್ಯವಾಗಿ ಬಿಡುತ್ತದೆ. ಆ ಸಮಾಧಿ ಬಳಿ ಲಕ್ಷಾಂತರ ಆತ್ಮಗಳ ಸಾಮೂಹಿಕತೆ ಇರುವುದರಿಂದ ಅದರ ಅಸ್ತಿತ್ವ ಕರಗಿ ಹೋಗುತ್ತದೆ. ಲಕ್ಷಾಂತರ ಆತ್ಮಗಳ ಸಾಮೂಹಿಕತೆಯಲ್ಲಿ ಪರಮಾತ್ಮನ ಶಕ್ತಿ ಇದೆಯೆಂದು ಇದರಿಂದ ಅರಿವಾಗುತ್ತದೆ.
ಒಂದು ಪರಿಪೂರ್ಣ ಸಮಗ್ರ ಆಧ್ಯಾತ್ಮಿಕ ವೃತ್ತಿಯನ್ನು ಪಡೆಯುವುದೆಂದರೆ ತನ್ನನ್ನು ತಾನೇ ಈ ಜೀವನ ಮರಣ ಚಕ್ರದಿಂದ ಮುಕ್ತಗೊಳಿಸುವುದು ಎಂದರ್ಥ. ಅದು ಪ್ರತಿ ಆತ್ಮದ ಉದ್ದೇಶವಾಗಿದೆ. ನಿಯಮಾನುಸಾರ 7 ಜನ್ಮಗಳ ನಂತರವೇ ಮನುಷ್ಯನಿಗೆ ಮೋಕ್ಷವಾಗುತ್ತದೆ. ಈ ಪೂರ್ಣ ಚಕ್ರವನ್ನು ದಾಟಲೇಬೇಕಾಗುತ್ತದೆ. ಇದು ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಆದರೆ ಯಾವುದಾದರೂ ಜನ್ಮದಲ್ಲಿ ಯಾರಾದರೊಬ್ಬ ಜೀವಂತ ಸದ್ಗುರು ಸಿಕ್ಕಿದ್ದೆಯಾದರೆ ಅವರು ತಮ್ಮ ಆಧ್ಯಾತ್ಮಿಕ ಶಕ್ತಿಗಳಿಂದ 7 ಜನ್ಮಗಳ ಈ ಯಾತ್ರೆಯನ್ನು ಒಂದು ಜನ್ಮದಲ್ಲೇ ಮುಗಿಸಲು ಸಹಾಯ ಮಾಡುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಅಂತಹ ಸದ್ಗುರುವನ್ನು ಎಲ್ಲಿ ಕಾಣುವುದು? ಅಂತಹ ಸದ್ಗುರುವನ್ನು ಹೇಗೆ ಗುರುತಿಸುವುದು? ಅವರನ್ನು ಹೇಗೆ ನಂಬಿ ಒಪ್ಪಿಕೊಳ್ಳುವುದು? ಒಂದು ವ್ಯಕ್ತಿ ವರ್ತಮಾನ ಕಾಲದಲ್ಲಿ ಇರುತ್ತಾ ಅವನಿಗಾಗಿ ವರ್ತಮಾನ ಕಾಲದಲ್ಲಿ ಹುಡುಕಿದರೆ ಮಾತ್ರ ಅವನ ಜೀವನದಲ್ಲಿ ಅಂತಹ ಸದ್ಗುರುವನ್ನು ಕಾಣಬಹುದು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವರಿಷ್ಟ ಸುಶಾಂತಿರ್ಭವತು.